ನಾನೇ ಕಲ್ಪ ಶ್ರೀಮಂತ. ಇಲ್ಲಿ ನನ್ನದೇ ಅಧಿಕಾರ. ಸುತ್ತು 10 ಹಳ್ಳಿಗಳಿಗೆ ನಾನೇ ಪ್ರಧಾನ. ಲಂಗು ಲಗಾಮವಿಲ್ಲದ ನನ್ನ ಬಳಕೆಯ ಮುಂದೆ ಯಾರಾದರೂ ನಿಂತರೆ ಎಲೆ ತಗ್ಗಿಸಬೇಕು ಈ ಊರ ಜನ. ಇದು ರುದ್ರೇಗೌಡನ ನಿರ್ಧಾರ. ಇದಕ್ಕೆ ತಪ್ಪಿ ನಡೆದರೆ ತೀರಿತು ಅವರಿಗೆ ಈ ಭೂಮಿಯ ಮೇಲಿನ ಋಣ. ಕೊಟ್ಟು ಕೆಟ್ಟವನು ಇಂದ್ರ, ಕೊನೆಯ ಕೆಟ್ಟವನ ದುರ್ಯೋಧನ. ಕೇಳಿಕೊಟ್ಟವನು ವಿಶ್ವಾಮಿತ್ರ, ಕೇಳದೆ ಕೊಟ್ಟವನು ದುರ್ಯೋಧನ. ಹತ್ತು ಊರಲ್ಲಿ ಅರಳುವ ಕುಸುಮಗಳ ವಾಸನೆಯ ಮುಸಿ ನೋಡಬೇಕು ಈ ಶ್ರೀಮಂತ ರುದ್ರೇಗೌಡ. ಓಹೋ, ಇವತ್ತು ನನ್ನ ಮಗಳು ಮಧುರಾ ಬರ್ತಿದ್ದಾಳೆ. ಮರ್ತೇ ಬಿಟ್ಟಿದ್ದೆ. ಪಕ್ಷಕ್ಕೆ ಲೇ ಪಕ್ಷಕ್ಕೆ ನಾನ್ ಹೆಸರ ಪುಕ್ಷಟ್ಟಿ ಇಲ್ರಿಯಪ್ಪ, ಬಶೆಟ್ರಿಯಪ್ಪ, ಬಶೆಟ್ಟಿ. ಬಶೆಟ್ಟಿ, ಇವತ್ತು ನನ್ನ ಮಗಳ ಮಧುರಾ ಬರ್ತಾನಂತೆ ಫೋನ್ ಮಾಡಿದ್ದಳು. ಬಸ್ ಸ್ಟ್ಯಾಂಡ್ಗೆ ಕಾರ್ ಕಳಿಸಿದ ತಾನೆ? ಇಲ್ರಿಯಪ್ಪ, ಹಾಳಾದ ಬಿಡಿ ವಿಷಯದಾಗ ಅಲ್ಲಲ್ರಿಯಪ್ಪ, ಲೆಕ್ಕಪತ್ರ ವಿಷಯದಾಗ ಮರ್ತೇ ಬಿಟ್ಟಿದ್ರಿಯಪ್ಪ ದನಿ. ಅಲ್ರಿಯಪ್ಪ, ಈಗ ಮಾಡ್ರಿಯಪ್ಪ. ಏನ್ ಹುಡುಕಾಡ್ತಿಲ್ಲ ಮಗನೇ? ಕಾರ್ ಚಾವಿ ಲೇ ತಲೆ ಹಾರಟೆ, ನೀನು ಅನುಭವಿಸುವವಳ ಕೊಟ್ಟ ಸತ್ಯೆಯನ್ನು. ಬಶೆಟ್ಟಿ, ಒಂದು ಮಾತು, ನನ್ನ ಮಗಳಿಗೆ ಇಲ್ಲಿ ಯಾವ ತರದ ತೊಂದರೆ ಬರಬಾರದು. ಒಂದು ವೇಳೆ ಬಂದರೆ ಮಗಳೇ ನಿನ್ನನ್ನು ಜೀವಂತ ಸುಟ್ಟು ಬಿಡುತ್ತೇನೆ. ಅವಳು ಈ ರುದ್ರೇಗೌಡನ ಮಗಳು. ಅವಳು ಬರುವಾಗ ಈ ಊರಲ್ಲಿ ಜನ ತಲೆ ತಗ್ಗಿಸಿ ನಿಲ್ಲಬೇಕು. ಅವಳ ಕೈ ಮಾಡಿದ್ದನ್ನು ಅವಳ ಬಾಗಿಲ ಹತ್ತಿರ ಬಂದು ಬೀಳಬೇಕು. ನನ್ನ ಮಗಳು ಈ ಊರಲ್ಲಿ ಮಾರಾಣಿಯಾಗಿ ಬೆರೆಯಬೇಕು. ತಿಳಿಯುತ್ತೆ? ಹೋಗು, ಬೇಗನೆ ಕರೆದುಕೊಂಡು ಬಾ. ಆಗಲ್ರಿಯಪ್ಪ. ಅಲ್ಲಿ ನೋಡ್ರಿ, ಅಲ್ಲಿ ಪ್ರೇಮಿಗಳು. ಲೇದಲ್ಲ ಮಗನೇ, ಅವಳು ನನ್ನ ಮಗಳು ಮಧುರಾ. ನಿಮ್ದು ಯಾವಾಗ್ಲೂ ಇದೇ ಆಗೋಯ್ತು. ಪರವಾಗಿಲ್ಲ, ವಯಸ್ಸಾಗಿದೆ ಅಲ್ಲ. ಅಪ್ಪಾಜಿ, ಅಲ್ಲ ಬಸ್ ಸ್ಟ್ಯಾಂಡಿಗೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬರ್ತೀನಿ ಅಂತ ಹೇಳಿ ಯಾಕೆ ಬಂದಿಲ್ಲ? ಪರವಾಗಿಲ್ಲ. ಆರಾಮಿದ್ದೀರಾ ಅಪ್ಪಾಜಿ? ನಾನು ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಅಪ್ಪಾಜಿ. ರಾಮು, ಆ ಲಗೇಜ್ನ ಒಳಗಿಟ್ಟು ಬಾರಪ್ಪ. ಆಗಲಿ ಮೇಡಮ್. ಈ ನನ್ನ ಮಗ ನನ್ನ ಮಗಳಿಗೆ ಪ್ರೇಮದ ಬಲೆ ಬೀಸಿದಂತೆ ಕಾಣುತ್ತದೆ. ಅದಕ್ಕೆ ನನ್ನ ಮಗಳು ಎಷ್ಟು ಸಲಿಗೆಯಿಂದ ಮಾತನಾಡುತ್ತಿದ್ದಾಳೆ. ಇರಲಿ, ಈ ಮಗನಿಗೆ ತಕ್ಕ ಅವಮಾನ ಮಾಡಿ ಕಳಿಸಿದರೆ ಮುಂದೆ ನನ್ನ ಮಗಳ ತಂಟೆಗೆ ಬರಲಾರ. ಅಪ್ಪಾಜಿ, ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ? ಏನು? ಏನಿಲ್ಲ ಅಮ್ಮ, ಹಾಗೇನಿಲ್ಲ. ಸರಿ. ಮೇಡಮ್, ನೀವು ನನ್ನ ಕೂಲಿ 10 ರೂಪಾಯಿ
ಕೊಟ್ಟಿದ್ದರೆ ನಾನಿನ್ನು ಹೋಗುತ್ತಿದ್ದೆ. ಹೋಗ್ತೇನೆ ಇರಿ ಅಪ್ಪಾಜಿ. ತೆಗೆದುಕೊಳ್ಳಿ. ನಿಲ್ಲು. ನೀನು ದಶರಥನ ಮಗ ರಾಮು ಅಲ್ಲವೇ? ನೀನು ಕೂಲಿ ಕೆಲಸ ಮಾಡ್ತಿದ್ಯಾ? ಹೌದು ಸರ್, ಅದು ನನ್ನ ಹೊಟ್ಟೆಯ ಪಾಡಿಗಾಗಿ ಮಾಡುವ ಕೆಲಸ. ಏನಾದರೂ ಕೆಲಸವಿತ್ತಾ ಹೇಳಿ, ಅದು ಏನು ಅಂತ? ಅದನ್ನು ನಾನು ಹೇಳುತ್ತೀನಿ. ನಮಸ್ತೆ ಮಾಮಾಜಿ. ನಾನು ದಿಢೀರತ್ತ ಬಂದಿದ್ದೆ, ನಿಮಗೆ ಆಶ್ಚರ್ಯವೈತ? ಹಾ ಮಾಮಾಜಿ, ಆರಾಮಿದ್ದೀರಾ? ಬಾಂಬೆಯಿಂದ ಯಾವಾಗ ಬಂದೆ ಕನ್ವರ್? ನಹಿ ಕನ್ವರ್, ಕನ್ವರ್ ಲಾಲ್ ಮಾಮಾಜಿ. ಅಲ್ರಿ ಅಪ್ಪ, ಇವ್ರದ್ದು ಎಷ್ಟು ಉದ್ದ ಐತ್ರಿ ಅಪ್ಪ? ಏನಲ್ಲೇ ಹೆಸರು ಅಪ್ಪ, ಹೆಸರ ಅಲ್ರಿ ಅಪ್ಪ, ಇವ್ರದ್ದು ಇಟ್ಟವ್ರದ್ದು ಎಷ್ಟು ಉದ್ದಿದ್ರಿಬೇಕ್ರಿ ಅಪ್ಪ ಹೆಸರ? ಬೈಶೆಟ್ಟಿ ಅವರೇ, ಇನ್ನ ಅಪಹಾಸ್ಯದ ಮಾತುಗಳೇ ಬಿಟ್ಟಿಲ್ವೇ? ಹಾ ಮಾಮಾಜಿ, ಈ ರಾಮನಿಗೆ ಯಾವ ಕೆಲಸ ಕೊಡಬೇಕು ಗೊತ್ತೇ? ಕನ್ವರ್ ಲಾಲ್, ಯಾವ ಕೆಲಸ ಕೊಡಬೇಕು ಅದು ನೀನೇ ಕೊಟ್ಟು ಬಿಡು. ಇವನು ನಿಮ್ಮ ಪಾದರಕ್ಷೆಯನ್ನು ಹೊತ್ತುಕೊಂಡು ಒಯ್ದು ಬಾಗಿಲ ಹತ್ತಿರದಲ್ಲಿ ಇಟ್ಟು ಬರಬೇಕು. ಕನ್ವರ್, ಏನ್ ಮಾತಾಡ್ತಾ ಇದ್ದೀರಾ? ಅಪ್ಪಾಜಿ, ಇವ್ರು ಯಾರು ಗೊತ್ತೇ? ಅಷ್ಟು ನೀನು ಕರೆದುಕೊಂಡು ಬಂದ ಕೂಲಿ ಹೇಳು. ಅಲ್ಲ ಅಪ್ಪಾಜಿ, ಇವರು ವೀರ, ನಿಮ್ಮ ಅಳಿಯ ಅಪ್ಪಾಜಿ. ಅಷ್ಟು ಬಾಯಿ. ಈ ವಿಷಯ ನನಗೆ ಗೊತ್ತಿದ್ದೆ ಈ ಮಗನಿಗೆ ಕೆಲಸ ಹೇಳಿದ್ದು. ಹೇ ರಾಮ, ನಿನ್ನ ಕೈಯಲ್ಲಿ ಕೆಲಸ ಆಗುತ್ತೋ ಅಥವಾ ಆಗುವುದಲ್ಲೆಂದು ಮರಳಿ ಹೋಗುತ್ತೆಯೋ? ಅಸಾಧ್ಯ ಎಂಬುವ ಕೆಲಸ ಈ ರಾಮನ ಜೀವನದಲ್ಲೇ ನಡೆದಿಲ್ಲ. ಮಾಡದಿದ್ದರೆ ಏನು, ಮನೆಯಲ್ಲಿ ತಂಗಿ ತಮ್ಮ ಉಪವಾಸ ಬೀಳಬೇಕಾಗುತ್ತದೆ. ಆಗಲಿ ಕುಡಿ ಯಜಮಾನರೇ, ನೀವು ಹೇಳಿದ ಕೆಲಸ ಮಾಡುತ್ತೇನೆ. ರಾಮು, ರಾಮು ದಯವಿಟ್ಟು ಬೇಡ. ಇಲ್ಲ ಮೊದಲ ನಾನು ಮಾಡೇ ಮಾಡುತ್ತೇನೆ. ಹಾ ಯಜಮಾನರೇ, ನೀವು ಹೇಳಿದ ಕೆಲಸ ಮಾಡಾಯ್ತು. ನನ್ನ ಕೂಲಿ ಕೊಡ್ತೀರಾ? ನನಗೆ ವೇಳೆ ಆಯ್ತು, ನಾನಿನ್ನು ಹೋಗಬೇಕು. ತೆಗೆದುಕೋ 10 ರೂಪಾಯಿ. ಹೇಗೈತು ಮಾಮಾಜಿ ಈ ಮಗನಿಗೆ ಅಪಮಾನ? ಇನ್ನು ತಲೆ ಎತ್ತಿ ತಿರುಗಬಾರದು. ನಾವು ಮೆಟ್ಟುವ ಮೆಟ್ಟು ಎಲ್ಲಿರಬೇಕು, ಎಲ್ಲೇ ಇರಬೇಕು. ಲೇ ಕಣ್ವ, ಮುಚ್ಚಲೇ ನಿನ್ನ ಹೊಲಸ ಬಾಯಿಯನ್ನು. ನಿನಗೇನು ಗೊತ್ತೋ ಈ ಪಾದರಕ್ಷೆಯ ಮಹಿಮೆ? ಹಿಂದೆ ಮಾಶರಣ ಹರಳಯ್ಯನವರು ಬಸವಣ್ಣನವರಿಗೆ ಶರಣು ಎಂದಾಗ ಆವಾಗ ಬಸವಣ್ಣನವರು ಶರಣು ಶರಣಾರ್ಥಿ ಅಂದರಂತೆ. ಆವಾಗ ಹರಳಯ್ಯ ದಂಪತಿಗಳು ಅಂದರಂತೆ, ಅಯ್ಯೋ ನಮಗಿದು ಯಾವ ಶಿಕ್ಷೆ?
ನಾವು ಇವರಿಗೆ ಎಷ್ಟು ಗುಣಗಾನ ಮಾಡಿದರೂ ತೀರದು ಎಂದು ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಯನ್ನು ಮಾಡಿ ಬಸವಣ್ಣನವರ ಮುಂದೆ ಇಟ್ಟರಂತೆ. ಆವಾಗ ಬಸವಣ್ಣನವರು ಎಂದು ಹೇಳಿದರಂತೆ, ಇವು ನಾವು ಮೆಟ್ಟುವ ಮೆಟ್ಟಲ್ಲ, ಕೂಡಲ ಸಂಗಮನಾಥನಿಗೆ ಅರ್ಪಿತ ಎಂದು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡರಂತೆ. ಅದರಂತೆ ನಾವು ಮಾಡುವ ಕೆಲಸ ಯಾವುದೇ ಆಗಲಿ ಅದನ್ನು ನಿಷ್ಠೆಯಿಂದ ಮಾಡಬೇಕು. ಕಾಯಕವೇ ಕೈಲಾಸವೆಂದು ಬಸವಣ್ಣನವರು ಹೇಳಿಲ್ಲವೇ? ಗನ್ವರ್ಲಾಲ್, ನೀನಲ್ಲೋ ಈ ಮನೆಯ ಅಳಿಯ. ನೀನು ತಿಳಿದುಕೊಂಡ ಹಾಗೆ ಈ ಪಾದರಕ್ಷೆ ನಮ್ಮ ಮಾವನ ಪಾದರಕ್ಷೆ ಎಂದು ತಿಳಿಯುವೆ. ಇನ್ನು ನೀವು ಕೊಟ್ಟ 10 ರೂಪಾಯಿ ಕೂಲಿ 10 ಲಕ್ಷ ವರದಕ್ಷಿಣೆ ಎಂದು ತಿಳಿಯುವೆ. ಇನ್ನು ನಿಮ್ಮ ಮಗಳು ಮಧುರ ತಾನಾಗೆ ಬರುತ್ತಾಳೆ ಅಂದರೆ ಅವಳ ಕೈ ಬಿಡುವ ಪ್ರಶ್ನೆನೇ ಇಲ್ಲ. ಮುಂದೆ ಏನು ಮಾಡುತ್ತೀರೋ ನಾನು ನೋಡುತ್ತೇನೆ. ಗುಡ್ ಬೈ, ಬರುತ್ತೇನೆ. ಅಲ್ರಿ ಅಪ್ಪ, ಅಂತ ಶಿಡ್ಲ್ ಬಡ್ದಂಗ ಆಯ್ತ್ರಿ ಅಪ್ಪ. ಲೇ ಬಾಯಿ ಮುಚ್ಚಲೇ ಮಗನೇ ಗನ್ವರ್ಲಾಲ್, ಓದು ಈ ಮಗನಿಗೆ ಸೇಡೆಂಬ ಬಾಣ, ಅದರಲ್ಲಿ ಸುಟ್ಟು ಭಸ್ಮವಾಗಬೇಕು. ನನಗೆ ಆದ ಅಪಮಾನಕ್ಕೆ ತಕ್ಕ ಪ್ರಯತ್ನವಾಗಲೇಬೇಕು. ಹಿಂದೆ ಪಾಂಡವರು ಹೇಗೆ ವನವಾಸಕ್ಕೆ ಹೋದಂತೆ ಈ ಅಣ್ಣ ತಮ್ಮ ತಂಗಿ ಈ ಮೂವರು ವನವಾಸಗೈಯಬೇಕು. ಆವಾಗಲೇ ಈ ರುದ್ರೇಗೌಡನ ಮನಸ್ಸಿಗೆ ನೆಮ್ಮದಿ. ಇದು ಈ ರುದ್ರೇಗೌಡನ ನಿರ್ಧಾರ. ನೋಡಿ, ಈ ನನ್ನ ಹುಲಿಯನ್ನು ನಿಮ್ಗೆ ಏನು ಮಾಡಕ್ಕಾಗಲ್ಲ. ಆ ಮಹಾಭಾರತದಲ್ಲಿ ದ್ರೌಪದಿಯನ್ನ ಪಾಂಡವರು ಬಂದು ಗೆಲ್ಲುತ್ತಾರೆ. ಅದೇ ಈ ಕಲಿಯುಗದಲ್ಲಿ ಈ ಸೀತೆಯನ್ನ ಈ ನನ್ನ ರಾಮ ಬಂದು ಗೆದ್ದೇ ಗೆಲ್ಲುತ್ತಾನೆ. ನೆನಪಿರ್ಲಿ. ಹಲೋ, ಯಾರು? ಯಾ ಗೌಡ ಅಪ್ಪರು ಇಲ್ಲಿ ನಮ್ಮದೇ ನಮಗೆ ಗೊತ್ತಿಲ್ಲ. ಇಡ ಅಪ್ಪನಾಥ ಗತಿ ಫೋನ್ ಮೊದಲಿ. ಏನಲೇ ಬಸಟ್ಟಿ, ಏನದು? ಅಪ್ಪ, ಅದು ನಿಂದು ಹಳಿ ಗಿರಾಕಿ. ಅದು ಇಳ್ ಬಿಡ್ರಿಯಪ್ಪ ಹೋಲಿಗ. ಅಲ್ರಿ ಅಪ್ಪ, ಈಗ ನಿಮಗೆ ಅಂತ ಅವಮಾನ ಆಯ್ತ್ರಿ ಅಪ್ಪ. ಆ ರಾಮ ಮಾತ್ರ ಸುಮ್ಮನೆ ಬಿಡಬಾರ್ದ್ರಿ ಅಪ್ಪ. ನೀವೇನು ಯೋಚನೆ ಮಾಡಬೇಡ ಮಾಮಾಜಿ. ಆ ಮಗನಿಗೆ ತಕ್ಕ ಪಾಠ ನಾನು ಕಲಿಸುತ್ತೀನಿ. ಹುಲಿಯ ಬಾಯಿಲಿ ಜಿಂಕೆಯ ಮರಿ ಸಿಕ್ಕು ಹೇಗೆ ಒದ್ದಾಡ್ತದೋ ಅವನ ಸಂಸಾರ ನಮ್ಮ ಕೈಯಲ್ಲಿ ಸಿಕ್ಕು ಒದ್ದಾಡಲೇಬೇಕು. ಈಗ ಆಗಲಿ, ನಡೀರಿ. ಇಲ್ಲ ಗನ್ವರ್ಲಾಲ್, ಇಲ್ಲ. ಪರಿಸ್ಥಿತಿ ಇನ್ನು ಮುಂದೆ ಬಹಳ ಹದಗೆಡುತ್ತದೆ. ನೀನು ಒಂದು ಕೆಲಸ ಮಾಡು, ನಾಳೆ ಅಮೆರಿಕೆ ಹೋಗಲು ಒಂದು ಟಿಕೆಟ್ ಬುಕ್ ಮಾಡು. ನನ್ನ ಮಗಳು ಈ ಊರಲ್ಲಿ ಇರಬಾರದು. ಆ ರಾಮನನ್ನು ತುತ್ತು ಕೂಳಿಗೆ ಗತಿ ಇಲ್ಲದಂತೆ ಅಲಿಯುವಂತೆ ಮಾಡಿ ಅವನ ಸುಳಿವು ಸಿಗದಂತೆ ಮಾಡಬೇಕು. ಮರಳಿ ನನ್ನ ಮಗಳು ಬರುವುದರೊಳಗಾಗಿ ಅವಳನ್ನು ಮರೆತೇ ಬಿಟ್ಟಿರ್ತಾನೆ. ಇದು ನೀ ಮಾಡುವ ಕೆಲಸ ಗನ್ವರ್ಲಾಲ್. ಈ ಕೆಲಸ ಮಾಡಿದ ತಕ್ಷಣವೇ ನೀನೇ ನನ್ನ ಮನೆಯ ಅಳಿಯ, ನೀನೇ ಆಸ್ತಿಗೆ ಒಡೆಯ. ಆಗಲಿ ಮಾಮಾಜಿ, ನಾನು ಇನ್ನು ಬರುತ್ತೇನೆ. ಅಲ್ರಿ ಅಪ್ಪ, ಏನಲೇ ಬಸಟ್ಟೆ? ನಾ ರೆಡಿ ಮಾಡೀನಿ. ಗುಂಡು ತುಂಡು ಹೇ, ಸರಿ ಹೋಗೋಣ. ತಲೆ ಭಾಳ ಟೆನ್ಷನ್ ಇದೆ. ತೋಳ ಮಾಡಿ